ಪ್ರಜೆ ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ರು? ನಾನಂತ ಸಾಕಾಗಿದ್ದೀನಿ. ಇವಾಗ ಇದ್ರು ಅನ್ಕ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗ್ ಮನೆಯಿಂದ. ಇವತ್ತು ಟಿಕ್ಸ್ ಎಲ್ಲ ಎಷ್ಟು ಕ್ಲೀನ್ ಮಾಡಿ ಅಂತಂದ್ರೆ ಗೈಸ್, ನೀವೇನಾರ ಪೆಟ್ಸ್ ಹಾಕಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಯಾಕಂತಂದ್ರೆ ಸಖತ್ ಪಿಟ್ಸ್ ಇರ್ತವೆ. ಹೆಂಗೆ ಅಂತಂದ್ರೆ ನೀವು ಟಿಕ್ಸ್ ನಾ ಸಿಗಿ ಮುಂದೆ 40 ತೆಗ್ದಿದ್ದೀನಿ ಗೈಸ್ ಇಳ್ದು. ಹಂಗೆ ಇವತ್ತು ಸ್ವಲ್ಪ ಆಟ ಆಡ್ಸೋಣ, ಕ್ಲೀನ್ ಮಾಡ್ಸೋಣ ಅಂತ ಹೋದಾಗ ಒಂದು 40 ಅನ್ಕೊಳ್ರಿ, 40 ಟಿಕ್ಸು. ಇಲ್ಲಿ ನಮ್ಮ ಹತ್ರ ಅಕ್ಕಪಕ್ಕ ಬೇರೆ ನಾಯಿಗಳು ಇರ್ತಾವಲ್ಲ, ಅದರಿಂದ ಆಡುತ್ತಿದ್ದಕ್ಕೆ ಪಾಪ ಇಷ್ಟು ಎಲ್ಲ ಗುಂಪಲ್ಲಿ ಇದಕ್ಕೆ. ಈಗ ಸ್ನಾನ ಮಾಡಿಸ್ಬೇಕು, ಬಾತ್ ಮಾಡಬೇಕು ಅಂತ ಏನಿದ್ಲಿ ಅವಳಿಗೆ, ಅದನ್ನೆಲ್ಲ ಮಾಡ್ಸೋಣ. ಈಗ ಬನ್ನಿ, ಹಾಯ್ ಮಾಡ್ಬ ಇಲ್ಲಿ ಹಾಯ್ ಮಾಡು. ನೀವು ಬ್ಲಾಗ್ ಹಾಯ್ ಗುಡ್, ವೆರಿ ಗುಡ್. ಎಸ್, ಈಗ ಪಾಪಮ್ಮ ಏನ್ ಮಾಡ್ತೀನಿ, ಪಾಪಮ್ಮ ಸಾಂಗ್ ಹಾಕೊಂಡು ಮಾಯ್ ಮಾಡಿ ಇಲ್ಲಿ. ಗುಡ್ ಮಾರ್ನಿಂಗ್. ಎಸ್, ಎಲ್ಲ ಕ್ಲೀನ್ ಮಾಡಿ ಇವತ್ತು ಟಿಫನ್ ಏನೋ ಮಾಡ್ಕೊತಿಲ್ಲ ನಾವು, ಅದಕ್ಕೋಸ್ಕರನೇ ಈಗ ಅದೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನಾನು ಬೆಳಗ್ಗೆ ಅದೆಲ್ಲ ಕ್ಲೀನ್ ಮಾಡಿದೆ. ಈಗ ನೀವು ಇದು ಬಾತಿಗೆ ಪ್ಲಾನ್ ಮಾಡೋಣ. ಇವಳು ತುಟಿ ನೋಡ್ಬೇಡಿ, ನನ್ನ ತುಟಿ ನೋಡಿ ಇಲ್ಲಿ. ಏನೋ ಸ್ವಲ್ಪ ಲಿಪ್ ಬಾಮ್ ಆಗ್ತಾಳೆ ಅಂತ ಅವರಲ್ಲಿ. ಇದ್ರಲ್ಲಿ ಲಿಪ್ ಬಾಮ್ ಅಂತ ಬರ್ತಿತ್ತು, ಅದಕ್ಕೆ ನಾನು ಲಿಪ್ ಬಾಮ್ ಅಂತ ಹಾಕಿದೆ. ಪಿಂಕ್ ನಿನಗೆ ಮೊಯ್ ಮಾಡ್ಕೋ. ಇಲ್ಲಡಿ ಈ ಕಡೆ ತೋರ್ಸು. ಏಯ್ ಸುಮ್ಮನೆ ಮಾಫ್ ಬೇಕಿತ್ತು, ಮಾಫ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇದು ಒಂದು ಮಾಫ್ ಕುಡಿ. ಹಂಗೇನೆ ನಾವು ಮರದ್ದು ತಗೊಳ್ಳೋದು. ಮರದ್ದು ಐತಲ್ಲ, ಆಯ್ತು. ಒಂದು ಮಾಫ್ ಚಲೋ ನಾಯಿ ಮಾಡಿ. ಹೆಂಗೆ ಒಂದು ಮಾಡಿದ್ರೆ ಏನ್ ನೋಡ್ತೀರವ. ಇವಾಗ ನಾವು ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಿದೀವಿ. ರೋಡ್ ಎಲ್ಲ ಬಿಟ್ಟು ಕಸ ಗುಡ್ಸೋದು. ಯಾಕೆ ಏನಾಗುತ್ತೆ? ಗಾಡಿ ಓಡಿಸಿ ಕೈ ಆಯ್ತಲ್ಲ ನಿಂಗೆ. ಹಂಗೆ ಸಿಗ ರೋಡಲ್ಲಿ ನಿಮ್ ಜೊತೆ ಯಾರು ಬರ್ತಾರೋ ಬರ್ಬೋದು, ಎಲ್ಪಿಗೆ ಬೇಕಾದ್ರು. ಹಂಗವರೆಲ್ಲ ಬೇಡ. ಹಾಗೆ ಯಾರ್ಯಾರು ಬರ್ತಾರೆ ಹೊರ ಕರ್ಕೊ ಹೋಯ್ತೀವಿ. ಕಮೆಂಟ್ ಮಾಡಿ, ಹೊಸ ಫಿಲಮ್ ಹಾಕೋರು ಯಾರು ಮೂವಿ ನೋಡ್ಕೊಂಡು ಹೋಗೋಣ. ಕಾಂಪ್ರಮೈಸ್ ಅಂತ ಕಾಂಪ್ರಮೈಸ್ ಬೇಡ, ಬನ್ನಿ ಗೈಸ್. ಈಗ ಹೋಗ್ಬಿಟ್ಟು ಇವಾಗ ಅಣ್ಣಂಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದೀವಿ. ಏನೋ ಕೈ ಆಗ್ಬಿಟ್ಟೈತೆ ಅಂತ. ಏನಾನ ಆಯ್ತು, ಕೈ ಪೇನ್ ಆಗ್ಬಿಟ್ಟೈತೆ, ಫುಲ್ ಪೇನ್ ಆಗ್ಬಿಟ್ಟೈತೆ ಗೈಸ್. ಅದಕ್ಕೆ ಇವಾಗ ನೋಡಿ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಗನ್ ಮಾಡಿಸ್ಬೇಕು, ತುಂಬಾ ದಿನ ಆಗಿತ್ತು. ಎಕ್ಸ್ರೇ ಮಾಡಿಸ್ಬೇಕಂತೆ. ಎಕ್ಸ್ರೇ ಮಾಡಿಸ್ಕೊಂಡು ಹೋಗೋಣ. ಎಕ್ಸ್ರೇ ರಿಪೋರ್ಟ್ ಅಲ್ಲ, ಎಕ್ಸ್ರೇ ಮಾಡೋದು ಚೀಟಿ. ನೀನು ಅಲ್ಲಿ ಅರ್ಧ ಗಂಟೆ ನಿನ್ಕೊಂಡು ಅಲ್ಲಿ ಎಕ್ಸ್ರೇ ಮಾಡಿಸ್ಕೊಂಡು, ಅದಕ್ಕೆ ಹೇಳ್ದೆ ಅಲ್ಲಿಗೆ ಒಬ್ರು ನನಗೆ ಹುಡುಕಾಗಿತ್ತಲ್ಲ, ಅವಾಗ ಅಲ್ಲಿ ಅವ್ರ ಹತ್ರ ಫುಲ್ ಹುಡುಕಿ. ಹೆಂಗ್ ಗೊತ್ತಾ, ಚಿತ್ತ ಹುಡುಕಾಗಿತ್ತಾರ ಅವ್ರು. ಹತ್ರ ಹೋಗೋಣ ಅಂದೆ, ಮಾತು ಕೇಳಿ ಸೂಜಿ ಗೊತ್ತಾ, ಸೂಜಿ ಅವ್ರಿಗೆ ಹೊಡೋರೆ. ಅಯ್ಯೋ, ಯಾರ ಮುಖ ನೋಡೋದು ಈ ಹಣ್ಣು ನಾನು ಯಾರ ಮುಖ ನೋಡಿದಕ್ಕೆ ಹಣ್ಣು ಡ್ಯಾಶ್ ನೋಡಂಗ ಐತೆ. ಏನ್ ಕರ್ಮನೋ ಬೆಳಗ್ಗೆ ನಂದು ಮತ್ತೆ ಒಕ್ಕ ಇಂಜೆಕ್ಷನ್ ಆಗ್ತಲ್ಲ, ಒಕ್ಕಂದು ಅದು ಹುಡುಗಿರ್ತಾನೆ ಹಾಸ್ಕೊತಾರೆ ಗೈಸ್. ಇವರು ಪೋಲಿ ಇವನು ಗೈಸ್. ಒಂದ್ ಮೀಮ್ ಹಾಕಿ, ಪೋಲಿ ಇವನು ಟ್ಯಾಬ್ಲೆಟ್ ಬರ್ಕೊಟ್ಟಾರೆ. ಟ್ಯಾಬ್ಲೆಟ್ ಮುಂದೆ ತಗೋಬೇಕು. ಇಲ್ಲಿ ಸಿಗಲ್ವಾ ಗೈಸ್? ಇಲ್ಲಿ 5 100 ರೂಪಾಯಿ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ. 50 ರೂಪಾಯಿ 100 ರೂಪಾಯಿ ಅಲ್ಲಿ ತಗೊಳ್ಳಿ ಅಂತವೆ. ಸರ್ಕ ಚೇಂಜ್ ಆಗ್ಬೇಕು ಗೈಸ್. ಇಲ್ಲೇ 500 ರೂಪಾಯಿ ಇಲ್ಲೇ ಫ್ರೀ ಆಗಿ ಕೊಡಕ್ ಮಾಡ್ಬೇಕು. ಏನ್ ಅಂಡ್ರೇಶ್ ಮಾಡ್ತಿದ್ದೀರಾ? ಕೊಡ್ರಿ ಇಲ್ಲಿ ಫೋನ್. ಯಾಕಮ್ಮ ನಾನು ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ ಗೈಸ್? ಚೇತೋಣ ನಮ್ಮ ಗೈಸ್ ನನಗೆ ಬೈತಾರೆ ವ್ಲಾಗ್ ಬಗ್ಗೆ, ಅದಕ್ಕೆ ಮಾತಾಡ್ತಿದ್ದೀನಿ. ಈಗ ಮಂತಕ್ಕೆ ಹೋಗಿ ತೋರಿಸಿ ನಿಮಗೆ. ಗೈಸ್ ಪಾಪ ನಮ್ಗೆ ಉಳ್ ತೆಗ್ದಿದ್ರು. ಆ ವ್ಲಾಗ್ ನೀವು ನೋಡಿರ್ತೀರಾ. ತೀರಾ ಹೋದ್ರ ಬೈ? ಏನಾಗಿ? ಆರ್ಟ್ ಫೇಲ್ ಆಗಿ ಚೆನ್ನಾಗಿದೆಲ್ಲ ಗಟ್ಟಿಯಾಗಿ. ಅಯ್ಯೋ ಗೈಸ್ ಪಾಪ. ಶೆಟ್ ಈ ಬೇರೆ ಕಡೆ ತೆಗಿತಾರೆ. ಎಲ್ಲಿ ಏನಕ್ಕೆ ಸರ್ಕಲ್ ಎಲ್ಲಿ ಗೈಸ್ ಪಾಪ ಎಷ್ಟು ಒಂಥರ ಬೇಜಾರಾಗ ಗೊತ್ತಾ. ನನ್ನ ತಕ್ಷಣ ಬೈಯಿಲ್ಲ ಕಣಪ್ಪ, 6 ತಿಂಗಳ ಸತ್ತ ಹೋಗಿ ಅಂದ್ಬಿಟ್ರು. ಇಲ್ಲೇ ನಮ್ಗೆ ಉಳುಕ್ತ ಕೊಟ್ಟಿದ್ರು. ಸ್ವಲ್ಪ ಗೈಸ್ ಬೇಜಾರಾಗ್ಬಿಡ್ತಲ್ಲ ಅಣ್ಣ. ಸೆಕೆಂಡು ಪಾಪ ಅಣ್ಣ, ನಿಜವಾಗ್ಲು ಅಣ್ಣ ಹೇಳ್ತಿಲ್ವಾ ಗೈಸ್? ಅಣ್ಣಂಗೆ ಅದೇ ಹೇಳ್ಕೊ ಬಂದೆ. ಓಪನ್ ಅಣ್ಣ ಬಂದ್ರೆ ನಾನು ನಿಜವಾಗ್ಲು ಅವ್ರ ಕೈಯಲ್ಲಿ ಹೆಂಗ್ ಗೊತ್ತಣ್ಣ, ಸಕ ಹುಷಾರಾಗೈತಣ್ಣ. ನಾನು ಇವ ಈವ್ನೇ ನನ್ನ ಪಕ್ಕ ನಿಂತ್ಕೊಂಡಿದ್ದೆ. ಪಾಪ ಹೇಳ್ಬಿಡಕ್ಕಲ್ಲ ಟೈಮ್. ಅವ್ರು ಮಾತಾಡ್ರಿ ಕೇಳಿಸ್ಕದ್ರ ದೇವ್ರು ಬಿಡ್ಬೇಕಲ್ಲಪ್ಪ, ಚೆನ್ನಾಗಿದ್ರು ಅಂತ ಅಲ್ವಣ್ಣ. ಏನೋ ಏನಿವೆ ಮುಗೀತು, ಬೈ ಹತ್ರ ಬರಂಗಿಲ್ಲ ನಾವಿನ್ನ. ನೀವು ಹಳೆ ಬ್ಲಾಗಲ್ಲಿ ನೋಡಿರ್ತೀರ ಅನ್ಸುತ್ತೆ. ಹಳೆ ಬ್ಲಾಗಲ್ಲಿ ಅವರೇ ನಂದು ಎಷ್ಟು ಮೇ ಬಿ 1 ವರ್ಷ ಆಯ್ತು ಗೈಸ್. 1 ವರ್ಷದಿಂದ ನಾನು ತರ್ಸ್ಕೊಂಡು ಹೋಗಿದ್ದೆ. ಈಗ 6 ತಿಂಗಳು ಆಯ್ತಂತೆ.
ಮಾಡಕ್ಕಾಗಲ್ಲ, ಬನ್ನಿ ಈಗ ಬೇರೆ ನೋಡು ನೋಡಿ. ಇವಾಗ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಹಳ್ಳಿ ಮನೆ ಇದು, ಫುಲ್ ಹಳ್ಳಿ ನೋಡಿ. ಇಲ್ಲ ಅಲ್ಲಿ ರೈಲ್ವೆ ಸ್ಟೇಷನ್ ಐತೆ, ಸೊ ರೈಲ್ವೆ ಸ್ಟೇಷನ್ ಅಂತೀನಿ, ರೈಲ್ವೆ ಟ್ರ್ಯಾಕು. ಮನೆ ಮುಂದೆ ರೈಲ್ವೆ ಟ್ರ್ಯಾಕು ಸುತ್ತ. ಓ ಬೆಳ್ಗುಳ ನೋಡೋಣ, ಇದ್ರ ಹಿಂಗೆ ಹೋಗೋದು ಬೆಂಗ್ಳೂರಿಗೆ ಇದ್ರ ಮೇಲೆ. ನೋಡಿ ಇಲ್ಲಿ ಬೆಂಗ್ಳೂರು ಹೋದ್ರೆ ಇದೆ ಅದನ್ನ ನೋಡಿದ್ದೀವಿ ಹಂಗಾರೆ. ಇದು ನಿಮ್ಮ ಮನೇನ ಮನೆಗೆ ಇವಾಗಪ್ಪ ಅಪ್ಪ ಚಿತ್ರಾನ್ನ ಫುಲ್ ನೋಡಿ, ಇಲ್ಲಿ ಹ್ಯಾಂಡ್ ಫುಲ್ ಇಂಜುರಿ ಆಗ್ಬಿಟ್ಟೈತೆ. ತಾತ ಎಷ್ಟು ವರ್ಷದಿಂದ ಮಾಡ್ತಿರ್ತಾತ ನೀವು ಇದ್ರ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಏನ ಈ ತರ? ಅಯ್ಯೋ ನಾವು ಆಗಂದ್ರೆ ಮಾಡ್ತೀವಿ, ಸುಮಾರು ವರ್ಷ ಆಯ್ತು. ಇದನ್ನೇನು ಓದಿಲ್ಲ ಪದಿಲ್ಲ ಅಲ್ವಾ? ಅಂತದ್ದು ಕೂಡ ನಮಗೆ ಹೆಂಗುಡಿಗೆ ತೋರಿಸ್ತೀನಿ ನಿಮ್ಗೆ. ಈಗ ನಿಮ್ಮ ಅಮ್ಮ ಚೆನ್ನಾಗದ? ಏನ್ ಆಯಿಲ್ ಇದು? ಏನ್ ಎಣ್ಣೆ ಅದು? ಕೈ ಎಣ್ಣೆ. ಎಣ್ಣೆ ಅಂದ್ರೆ ನೀವು ಕಲ್ತಿರೋದ ತಾತ, ಇಲ್ಲ ಅಂದ್ರೆ ಸುಮ್ನೆ ಕಲ್ತಿರೋದು? ಎಲ್ಲಿ ಎಲ್ಲಿ ನಮ್ಮ ಪಡಿನ ಅದಕ್ಕೋಸ್ಕರ. ಸೀಪ್ ಏನಾಗುತ್ತಣ್ಣ ನೋಡಿ, ಟಚ್ ಮಾಡ್ತವ್ರೆ. ಅವ್ರಿಗೆ ಹೇಳ್ದಂಗೆ ಗೊತ್ತಾಗ್ಬಿಡ್ತದೆ, ಈಗ ನೋವಾಯ್ತು ಅಂದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಎಲ್ಲಿ ನೋವು ಅಂತ ಹೇಳ್ತೀರಾ ಈಗ? ಅಲ್ಲಿ ಭುಜದ ಹತ್ರ ನೋವಿದೆ ಅನ್ನೋದ ಕೈ ಆಡ್ಸಕ್ ಆಯ್ತಲ್ಲ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಅವರು ಫಿಂಗರ್ಸ್ ಆಗ್ಲಿ ಪ್ರತಿಯೊಂದು ಯೂಸ್ ಮಾಡೋದೇ ನೋಡಿ ಹಿಂಗೆ. ಇವೆಲ್ಲ ಓದಿದ್ರೆ ಪಾದಿದ್ರೆ ಬರೋದಲ್ಲ, ಅವರು ಕಲ್ತಿ ಮಾಡಬೇಕು. ಅವ್ರು ಎಲ್ಲಿಂದ ತಗೋತಾರೆ ನರ? ಫಸ್ಟ್ ನರ ಚೆಕ್ ಮಾಡ್ತಿರೋದು ಎಲ್ಲಿಂದ ಅಂತ. ಹುಡುಗದನ್ನ ಇಲ್ಲಿ ಇಲ್ಲಿ ಒಳ್ಳೇದು. ಹೌದಾ? ನೋಡ್ದ ಕರೆಕ್ಟಾಗಿ ಹೇಳಿದ್ರಪ್ಪ. ಇದೇ ಹಾಸ್ಪಿಟಲ್ ಹೋಗಿದ್ರೆ ಒಂದು 10 ಇಂಜೆಕ್ಷನ್ ಹೊಡೆದು ಒಂದು 10 ಮಾತ್ರೆ ಬರ್ದು 10 ಸಾವಿರ ಕಿತ್ಕೊಂಡು 10 ಸಾವಿರ ಕಿತ್ಕೊಂಡು ಇಲ್ಲಿ ಒಳ್ಳೇದ್ರಿಂದ ಇಲ್ಲಿಗೆ ಹೌದಾ? ಬ್ಲಡ್. ಅದೇ ಅಣ್ಣ ಮೂಟೆ ಎತ್ಕೊಂಡ್ರಲ್ಲ ನೀವು, ಅದೇ ಫಾಲ್ಟ್. ಹಂಗೆ ಕೂಚಿಗೆ ಸ್ವಲ್ಪ ಇದು ಏನಾರ ಹೊರ ಪಕ್ಕ ಅವತ್ತು ನಾನು ಹೇಳ್ದೆ ಅಂದ್ರೆ ಮನೆಗಿದ್ದಾಗ್ಲೂ ಹಂಗೆ ಆಯ್ತದೆ ನೋಡಿ. ಹಳ್ಳಿ ಕಡೆ ಅಂದ್ರೆ ನಮ್ದು ಒಂಥರ ಹಳ್ಳಿ, ಬಟ್ ನಮ್ ಟೌನ್ ಲಿಮಿಟ್ ಆಗೈತಲ್ಲ, ನಾನು ಎಲ್ಲ ಹಿಡಿದು ಅದನ್ನ ಹೇಳೋದು ನಿಮಗೆ. ಬಟ್ ಈ ತರ ವೈಬೆಲ್ಲ ನಾನು ಅವಾಗ ನೋಡಿದ್ದು ಅಲ್ಲ ನಮ್ಮೂರಲ್ಲಿ, ಈಗ ಅದು ಇಲ್ಲ ನೋಡಿ. ಇಲ್ಲಿ ಇದೆ ನಮ್ಮೂರಲ್ಲಿ. ನಾನು ಚಿಕ್ಕ ಹುಡುಗ ಬನ್ನಿ ಬೆಂಗಳೂರೆಲ್ಲ ಬರ್ತಿದ್ನಲ್ಲ, ಅವಾಗ ಈ ತರ ಆಡು ಸೊಪ್ಪು ಈ ತರ ಎಲ್ಲ ಸೆಟ್ ಮಾಡ್ಕೊಂಬರೋದು ನಮ್ಮ ತಾತ ಎಲ್ಲ ಇರ್ತಿತ್ತು. ಇವಾಗ ನೋಡಿ ಒಂದೇ ಮನೆ ತೋಟದ ಹತ್ರ ಯಾರು ಇಲ್ಲ ಇಲ್ಲಿ. ಅಣ್ಣ ಇನ್ನ ತೆಗಿಸ್ತಾನೇ ಇದ್ದೆ. ಒಂದ್ಸರಿ ಕ್ಲಿಯರ್ ಆಗ್ಬಿಡ್ತದ? ಹೌದಾ? ನನ್ನ ಕಾಲಿಂದ ಒಂದ್ಸಲ ತಗ್ಬಿಟ್ಟು ಪಾಪ ಕಳಿಸಿರೋ, ಮತ್ತಿನೊಂದ್ಸಲ ಬಿದ್ದು ಮತ್ತೆ ನಾನು ಇದು ಮಾಡ್ಕೊಂಡು ಮತ್ತೆ ಪಾಪ ಇಲ್ಲೇ ಕೂತ್ಕೊಂಡು ದಾರ ಹಾಕಿ ಎಳ್ಕೊಡಿರು. ಹಿಡ್ಕೊಂಡ್ಬಿಡ್ತಾನಂದ್ರ ನರ ಈ ಕಡೆ ಇರುತ್ತಲ್ಲ, ನರ ಈ ಕಡೆ ಹೋಗ್ಬಿಟ್ಟೈತಂತೆ. ಅದು ಹೆಂಗ್ ಸಾಧ್ಯ? ಇವರು ಓದಿಲ್ಲ ಪಾದಿಲ್ಲ ಏನು ಮಾಡಿಲ್ಲ, ಅದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇಲ್ಲ. ಅದು ಹೆಂಗ್ ಇದು ಮಾಡಿರ್ತಾರ ನಂಗೆ ಡೌಟ್ ಗೈಸ್. ನಂಗೆ ಸಕ್ಕ ಡೌಟ್ ಅದು ನಿಮಗೆ. ಕರೆಕ್ಟ್ ಆಚೆ ಇರೋದು ಹೆಂಗ್ ಸೇರಿಸ್ತಾರೆ ಅಂತ ನಂಗೆ ಡೌಟು. ಹಂಗಂದ್ರೆ ಏನು ಹಾಕಲ್ಲ. ಇವ್ರು ರಪ್ಪ ಅಂತ ಹೊಡೆದ್ರೆ ಕೈನ ರಪ್ಪ ಅಂತ ಹೊಡೆದ್ರೆ ಈ ತರ ಏಟು ಇದು ಇನ್ನೊಂದು ಹಿಂಗ್ ಕಾಲಿನ ಕಡೆ ಸ್ವಲ್ಪ ಹೊತ್ತು ಹಿಡ್ಕೊಂಡು ಮತ್ತೆ ಹಿಂದೆ ಕೇಳಿದ್ರೆ ಕೆಟ್ಟಂದು ಸಂಬಂಧದ ಅದು ಕ್ರ್ಯಾಕ್ ಪೆನ್ ಅದು. ಅವೇನು ಗೊತ್ತಾರೆ ಈಗ ನೋಡಿ ಕೆಲಸದ ಈಗ. ಟಕ್ಕನ್ ಫ್ರೀ ಬಿಡಿ ಒಬ್ಬ ಸ್ವಲ್ಪ ತಾಲ್ ನನ್ನ ಮೇಲೆ ಟ್ರೈನು ನಮ್ಗೆ ನೋಡಕ್ ಒಂದ್ ಸಲ ಖುಷಿ, ಆಮ್ಯಾಗ ಒಂಥರ ಇರಿಟೇಷನ್. ಇದೇನು ಬೋಗಿ ಇಷ್ಟೇಷ್ ಆಯ್ತಲ್ಲ ಬೋಗಿದು. ತೊಟ್ಟಿ ನೋಡಿ, ತೊಟ್ಟಿ ಈ ಥರ ನೋಡಿ ಎಷ್ಟು ಬಿಸಿ ಬಿದ್ದಿರುತ್ತೆ, ಎಷ್ಟು ತಣ್ಣಗಿರುತ್ತೆ ನೋಡಿ ನೀರು.
ಇಲ್ಲಿ ನಮ್ಮ ದೇವಣ್ಣ ಹೇಳ್ತಿಲ್ವಾ, ಇಷ್ಟು ಹಳ್ಳಿ ವಿಲೇಜಲ್ಲಿ ನಾನು ಎಲ್ಲೇ ನೋಡಿ, ಇವತ್ತು ನಾನು ಎಷ್ಟು ದಿನ ಆಯ್ತು ನೋಡಿ. ಅಂದರೆ ನಮ್ಮೂರುಗಳು ಈ ಥರ ಇತ್ತು, ಬಟ್ ಇವಾಗ ಎಲ್ಲ ನಮ್ದು ಟೌನ್ ಆಗ್ತಿದೆಯಲ್ಲ, ಎಲ್ಲ ನೋಡಿರ್ಲಿಲ್ಲ. ದುಡ್ಡು ಇಸ್ಕೊಳಲ್ವಾ? ಆಯ್ತಲ್ಲ ಆ ದುಡ್ಡು ಇಸ್ಕೊಳಲ್ಲ, ಯಾರ ಹತ್ರ ಇಸ್ಕೊಳಲ್ಲ? ಅಯ್ಯೋ ಯಾರು ದುಡ್ಡು ಇಸ್ಕೊಳಲ್ಲ ಅಂತ ಯಾರ ಹತ್ರನು ಇಸ್ಕೊಳಲ್ಲ, ಫ್ರೀ. ಅಲ್ಲ ಗೊತ್ತಿರೋ ಬಂದ್ರನ ಇಲ್ಲ ಅಂದ್ರೆ ಎಲ್ಲರ ಹತ್ರನೂ? ಹೋದ್ರು ಅಷ್ಟೇ, ಗೊತ್ತಿರೋರು ಅಷ್ಟೇ, ಗೊತ್ತಿಲ್ಲದೆ ಇರೋರು ಅವರು ಅಷ್ಟೇ. ಅಲ್ಲ ಒಂದ್ ಸ್ವಲ್ಪ ಪ್ರೀತಿನ ಕೊಟ್ರೆ ಇಸ್ಕೊಳಲ್ವಾ? ₹1 ಇಸ್ಕೊಳಕ್ಕಲ್ಲ ನಾನು. ಹೌದಾ? ನಾನು ಕೊಡಕ್ ಹೋಗಿ ಸರಿ ಏನಂತ ಕೇಳಲ್ಲ, ಬರ್ದೇ ಬಿಡ ಕಾಸು ₹1 ಇಸ್ಕೊಳಕ್ಕಲ್ಲ. ಹೌದಾ ಗೈಸ್? ನೋಡಿ ಗೈಸ್ ನೋಡಿ ಪಾಪ ಎಷ್ಟು ವರ್ಷದಿಂದ ತಾತ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು ಸುಮಾರು 30-40 ವರ್ಷದಿಂದ. ಹೌದಾ? ನಮಗೂ ಅಷ್ಟು ವಯಸ್ಸಾಗಿಲ್ಲ ಕಣ್ರಿ. ಮನೆಗೆ ಬಂದು ನೋಡಿ ಬ್ಲಾಗ್ ಹೊಡ್ತೈತೆ ಚೇತೋಣ, ತೋರಿಸಲ್ಲ ಅದನ್ನ. ಏನೋ ಒಂದು ದೊಡ್ಡ ಪ್ಲಾನ್ ಮಾಡ್ತಿದ್ದೀವಿ, ಕೊಟೇಶನ್ನು. ಆದಷ್ಟು ಬೇಗ ನಿಮ್ಮ ಮುಂದೆ ಬರೋದೆ, ನೀವು ಕೇಳ್ಕೊಳ್ಳಿ ಗೈಸ್ ಪ್ಲೀಸ್. ಅಂತ ಬಂದೆ ನೋಡಿ, ಇವ್ರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲೇ ಅದೇ ಬ್ಯಾಟಿಂಗ್ ಮಾಡ್ತಾ ಇರೋದು. ಇವನು ಹೆಚ್ಚು ಕಮ್ಮಿ ವಿಡಿಯೋ ಬರಂಗಿಲ್ಲ ಕೈ ಹಿಂಗೆ ಹಾಯ್ ಅನ್ನೋದು. ಎಸ್ ಇವಾಗ ಏನಾರು ಒಳ್ಳೆ ಆರ್ಡರ್ ಮಾಡ್ಕೊಂಡು ತಿನ್ಬಿಟ್ಟು ಒಳ್ಳೆ ಪಾಸ್ಟ್ ತಗೋತಾವ. ಈಗ ಹೇಳು ಈಗ ಹೇಳೀಗ ಕೆಲಸ ಮುಗ್ದಿದ್ದ ತಕ್ಷಣ ಎಷ್ಟು ಕಡೆ ಕೆಲಸ ಮುಗಿತೆ? 11:30. ಆಮೇಲೆ ನಾನು ಬ್ಲಾಗ್ ನೋಡೇ ಮಲ್ಕೊಳ್ಳೋದು. ಇನ್ನೊಂದು ನೋಡಿ ನೀನು ನೋಡ್ತೀವಿ, ಅವಾಗ ನೋಡ್ತಾ ಇರ್ತೀನಿ. ಯಾವ ಹೋಟೆಲ್ ನೋಡ್ಲಿ ಅಲ್ರು. ಥ್ಯಾಂಕ್ ಯು. ಬ್ಲಾಗ್ ನೋಡಿರೋನೆ ಒಂಥರ ಖುಷಿ ಮಾತ್ರ. ರಿಯಲಿ ಮನ್ಸ್ ಏನ್ ರೇಗಿಸ್ತಾರೆ. ರೇಗ್ಸಿ ಚಿಕನ್ ಮೇಲೆ ಬ್ಲಾಗ್ ಅಲ್ಲೇ ಆರ್ಡರ್ ಮಾಡಿದ್ದೀನಿ. ಬಾಯರ್ಕಿನ ಬಂದ್ರೆ ಹೇಳ್ತಿಲ್ವಾ ಫಸ್ಟ್, ಅಲ್ಲ ಹಂಗ್ ಟಾಪಲ್ ಬಂದ್ರೆ ಫಸ್ಟ್ ನಾನು ನೋಡು ಗೈಸ್ ಬ್ಲಾಗ್ ಅಲ್ಲಿ ಹೇಳಿದೀನಿ. ಹಂಗೇನಾದ್ರು ಟಾಪಲ್ ಅಯ್ಯೋ ಸರಿ ತಗೋದಾ? ಹಂಗೇನಾದ್ರು ಟಾಪಲ್ ಬಂದ್ರೆ ಗೈಸ್, ಇದೇನೋ ಸೋಪ್ ಕೀಪ್ ಎಲ್ಲ ಆಗ್ಬಿಟ್ಟೈತೆ. ಟಾಪಲ್ ಬಂದ್ರೆ ಅಕ್ಷರ ಹೇಳ್ತೀನಲ್ವಾ, ನಾನು ಅವ್ನಿಗೆ ಏನೋ ಒಂದು ಗಿಫ್ಟ್ ಕೊಡ್ತೀನಿ ಇಬ್ರಿಗೂ, ಪಕ್ಕ ಮಿಸ್ಸೇ ಇಲ್ಲ. ಬ್ಲಾಗ್ ಅಲ್ಲಿ ಪ್ರಮೇಶ್ 1 ವರ್ಷದೊಳಗೆ ಗೊತ್ತಲ್ಲ ಯೂಟ್ಯೂಬ್ ಅಲ್ಲಿ ಬಿಡೋರು ಹೆಂಗೆ ಅಂತ ಲೆಕ್ಕಾಚಾರನೇ ಇಲ್ಲ. ಹಂಗಂದ್ರೆ ಗೈಸ್ ಇಬ್ರಿಗೂ ನನ್ನ ಕಡೆಯಿಂದ ಒಂದು ಒಳ್ಳೆ ಮಸ್ತ್ ಪಾರ್ಟಿ. ಡನ್ ಡನ್ ಡನ್. ಹೇಳಪ್ಪ ಒಳ್ಳೆ ಮಾತುಗಳು ಹೇಳ್ತಾನೆ. ಏನೇ ಆದ್ರೂ ಇವ್ರಿಗೆ ಯಾರೇ ಆದ್ರೂ ಸಪೋರ್ಟ್ ಮಾಡ್ಬೇಕು. ನಾವು ಸಪೋರ್ಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ. ನೀನು ಸಪೋರ್ಟ್ ಮಾಡಿ ಬೆಳೆಸಿ ಚಂದ್ರಪಟ್ಟಣ ಹುಡುಗ ಅಂತ ಗೊತ್ತಾಗ್ಬೇಕು. ಲೈಕ್ ಖುಷಿ ಆಗುತ್ತೆ. ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಟೀ ಕುಡಿಯೋಣ ಅಂತ ಬಂದಿದ್ದೀವಿ ನೋಡಿ. ಇವನಂತೂ ಹೆಚ್ಚು ಕಮ್ಮಿ 2 ಅವರ್ ಫೋನ ಬಿಜಿ ಆಗೋನೆ. ಆಗ ನಮಗ್ ಬೆಲೆ ಇಲ್ಲ ಅನ್ನಂಗ ಆಗೈತೆ. ಈಗ ಕಟ್ ಮಾಡೋದಪ್ಪ, ಕಟ್ ಮಾಡ್ಬೇಕೀಗ. ವಿಡಿಯೋ ಮಾಡ್ಬೇಕಾಯ್ತು, ಒಬ್ನೇ ವಿಡಿಯೋ ಮಾಡ್ತಿದ್ದೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ತಗೊಂಡಿದ್ದೀನಿ ಈಗ. ಸಕ್ಕತ್ ಟೈಮ್ ತಗೋಬಿಟ್ಟೆ. ವಿಡಿಯೋ ಮಾಡಬೇಕು ಅಂದರೆ ಸಖತ್ ಟೈಮ್ ಹಿಡಿಯುತ್ತೆ. ಇಷ್ಟು ಕಷ್ಟಪಡ್ಕೊಂಡು ವಿಡಿಯೋ ಮಾಡೋದು ನಾವು ಏನೇ ಮಾಡಿದ್ವಿ ಇನ್ನಕ್ಕೋಸ್ಕರ ಹಿಡಿದು ನಿಮಗೋಸ್ಕರ. ಆದರೆ ನನಗೆ ತುಂಬ ಲೈಕ್ಸ್ ವ್ಯೂಸು ಕಮ್ಮಿ ಬರ್ತಾ ಇದೆ. ಇನ್ನೂ ಸಪೋರ್ಟ್ ಮಾಡಿ. ಹಂಗಂತ ನಾನು ಡೌನ್ ಅಪ್ ಆಗಲ್ಲ, ನಾನು ಇಲ್ಲೇ ಸ್ಟಾಪ್ ಮಾಡಲ್ಲ, ಇನ್ನೂ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಅದು ಸ್ವಲ್ಪ ವ್ಯೂಸು ಲೈಕ್ಸು ಶೇರು ಜಾಸ್ತಿ ಬಂದು ನನಗೆ ಎಂಕರೇಜ್ ಸಿಗುತ್ತೆ. ಹಾಗೆ ಇದೊಂದು ವಿಷಯ ಇವತ್ತಿನ ಬ್ಲಾಗಲ್ಲಿ ಐ ಹೋಪ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾಕಂತಾರೆ ಒಳ್ಳೆ ಹಳ್ಳಿಲಿ ನಿಮಗೆ ಏನೇನು ಯಾವ ಥರ ಮಸಾಜ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀನಿ. ಲವ್ ಯು ಟಿಲ್ ದ ಟೇಕ್ ಕೇರ್. ಬಾಯ್ ಗೈಸ್. ಹಾಗೆ ನೀವು ಯಾರು ತಾತನ ನೋಡಿದರೆ ಕಮೆಂಟ್ ಮಾಡಿ. ಬಾಯ್.